Hello everyone. Myself, Dr. Manjula SV, Assistant Professor of Sociology, Government First Grade College, Varthur, Bangalore North University. Today, I'm discussing the paper title, Current Social Problems of India for BA Sociology students who are studying in final year BA, 6th semester. Chapter 3, Violence Against Women. Today, the topic for the discussion is female foeticide. ಭಾರತದ ಪ್ರಚಲಿತ ಸಾಮಾಜಿಕ ಸಮಸ್ಯೆಗಳು ಅಧ್ಯಾಯ 3 ಮಹಿಳೆಯರ ವಿರುದ್ಧ ಹಿಂಸೆ. Firstly, let us discuss about the objectives of this session. This session deals with the meaning of female foeticide, to know the declining sex ratio in India, and also to know the declining child sex ratio in India, to know the causes of female foeticide, and also to know the consequences of female foeticide. ಹೆಣ್ಣು ಭ್ರೂಣ ಹತ್ಯೆ ಇದರ ಅರ್ಥವನ್ನು ತಿಳಿದುಕೊಳ್ಳುವುದು, ಭಾರತದಲ್ಲಿ ಕುಸಿಯುತ್ತಿರುವ ಲಿಂಗಾನುಪಾತವನ್ನು ತಿಳಿಯಲು ಹಾಗೂ ಭಾರತದಲ್ಲಿ ಕುಸಿಯುತ್ತಿರುವ ಮಕ್ಕಳ ಲಿಂಗಾನುಪಾತವನ್ನು ಕೂಡ ತಿಳಿದುಕೊಳ್ಳುವುದು, ಹೆಣ್ಣು ಭ್ರೂಣ ಹತ್ಯೆಯ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿದುಕೊಳ್ಳುವುದು. ಹೆಣ್ಣು ಭ್ರೂಣ ಹತ್ಯೆ ಎಂದರೆ ಹೆಣ್ಣು ಮಗು ಹುಟ್ಟುವ ಮೊದಲೇ ಅವಳ ಮೇಲೆ ದೌರ್ಜನ್ಯವನ್ನು ಸೂಚಿಸುತ್ತದೆ. ಇದು ಅನಗತ್ಯ ಗರ್ಭಧಾರಣೆಯ ಬಲವಂತದ ಗರ್ಭಪಾತವಾಗಿದೆ. ಇದು ಯುಗ ಯುಗದಿಂದಲೂ ಒಂದಲ್ಲ ಒಂದು ರೂಪದಲ್ಲಿ ಎಲ್ಲಾ ಸಮಾಜಗಳಲ್ಲಿ ಕಂಡುಬರುತ್ತಿದೆ. ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ನಾವು ಎರಡು ಕೆಡುಕುಗಳನ್ನು ಸಂಯೋಗವನ್ನು ನೋಡಬಹುದು. ಒಂದು ಗರ್ಭಪಾತ, ಮತ್ತೊಂದು ಲಿಂಗ ಪಕ್ಷಪಾತ. Female foeticide refers to an atrocity against a girl even before she is born. It is forced abortion of unwanted pregnancies. It has been present in all societies in one or the other form since ages. In female foeticide, we can see conjunction of double evils, abortion and gender bias. ಮೊದಲಿಗೆ ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಏನು ಅನ್ನೋದಾದ್ರೆ, ಹೆಣ್ಣು ಮಗು ತಾಯಿಯ ಗರ್ಭದಲ್ಲಿನೇ ಇರುವಾಗಲೇ ಆ ಮಗುವಿನ ಮೇಲೆ ನಡೆಯುವ ದೌರ್ಜನ್ಯವನ್ನ ಈ ಹೆಣ್ಣು ಭ್ರೂಣ ಹತ್ಯೆ ಸೂಚಿಸುತ್ತದೆ. ಇದು ಕೆಲವೊಮ್ಮೆ ಅನಗತ್ಯ ಗರ್ಭಧಾರಣೆಯ ಆಗಿರುತ್ತದೆ. ಮತ್ತೆ ಇದು ಇಚ್ಛಾಪೂರ್ವಕವಾಗಿ ಆಗುವ ಗರ್ಭಪಾತ ಅಲ್ಲ, ಇಲ್ಲಿ ಬಲವಂತದ ಗರ್ಭಪಾತ ಅನ್ನೋದು ಕಂಡು ಬರುತ್ತದೆ. ಇದು ಯುಗ ಯುಗದಿಂದಲೂ ಕೂಡ ಎಲ್ಲಾ ಸಮಾಜಗಳಲ್ಲೂ ಒಂದಲ್ಲ ಒಂದು ರೀತಿಯಾಗಿ ಕಂಡು ಬರ್ತಾನೆ ಇದೆ. ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ನಾವು ಎರಡು ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು. ಒಂದು ಗರ್ಭಪಾತ, ಇನ್ನೊಂದು ಲಿಂಗ ಪಕ್ಷಪಾತ. ಇವೆರಡೂ ಕೂಡ ಸಾಮಾಜಿಕ ಪಿಡುಗುಗಳಾಗಿ ನಮ್ಮಲ್ಲಿ ಕಂಡು ಬರ್ತಾ ಇದೆ. Female foeticide refers to an atrocity against a girl even before she is born. Violence against women or violence against girls can be referred to as after they are born, after they are being adult, and the violences that have taken place. This is specially referring to the violence against a girl even before she is born, even before she has taken a right to come to the society. It is a kind of forced abortion of unwanted pregnancy. Here we can see that two conjunction or two evils. One is abortion and one is gender bias. ಹೆಣ್ಣು ಭ್ರೂಣ ಹತ್ಯೆ ಎಂದರೆ ಅದು ಹೆಣ್ಣು ಮಗುವಾಗಿದ್ದರೆ ಭ್ರೂಣದ ಲಿಂಗವನ್ನು ಕಂಡುಹಿಡಿಯುವ ಮತ್ತು ಗರ್ಭಪಾತಕ್ಕೆ ಒಳಗಾಗುವ ಪ್ರಕ್ರಿಯೆಯಾಗಿದೆ. ಹೆಣ್ಣು ಭ್ರೂಣ ಹತ್ಯೆಯು ಲಿಂಗಾಧಾರಿತ ಗರ್ಭಪಾತವಾಗಿದೆ ಮತ್ತು ಇದು ಆಧುನಿಕ ಗ್ರಾಹಕವಾದಿ ಮತ್ತು ಲೈಂಗಿಕ ಪಕ್ಷಪಾತದ ಸಮಾಜಗಳ ಲಕ್ಷಣವಾಗಿದೆ. ಇದು ಕಾನೂನು ಬಾಹಿರವಾಗಿದ್ದರೂ ಅನೇಕ ಜನರು ಅದನ್ನು ಅಭ್ಯಾಸ ಮಾಡುವುದನ್ನು ಕಾಣಬಹುದಾಗಿದೆ. ಇದಲ್ಲದೆ ಹೆಣ್ಣು ಶಿಶು ಹತ್ಯೆಯನ್ನು ಅಭ್ಯಾಸ ಮಾಡುವ ಕೆಲವು ಸಮುದಾಯಗಳಿವೆ. ಅಂದರೆ ಹೆಣ್ಣು ಮಗು ಹುಟ್ಟಿದ ನಂತರ ಕೊಲ್ಲುವ ಅಭ್ಯಾಸಗಳು. Female foeticide is the process of finding out the sex of the fetus and undergoing abortion if it is a girl. Female foeticide is a sex-selective abortion and is the feature of modern
consumerist and sex-biased societies. Although it is illegal, many people continue to practice it. Besides this, there are some communities which also practice female infanticide, that is, the practice of killing the girl child after she is born. ಇದರಲ್ಲಿ ನಮ್ಗೆ ತಿಳಿದು ಬಂದ ಅಂಶ ಅಂದ್ರೆ, ಹೆಣ್ಣು ಮಗುವಾಗಿದ್ದರೆ ತಾಯಿಯ ಹೊಟ್ಟೆ ಒಳಗಡೆ ಇರುವಂತಹ ಭ್ರೂಣ ಯಾವುದು ಎಂದು ಪತ್ತೆ ಮಾಡಿದ ನಂತರದಲ್ಲಿ ಅದು ಹೆಣ್ಣಾಗಿದ್ದರೆ ಗರ್ಭದಲ್ಲಿನೇ ಸಾಯಿಸುವಂತಹ ಕ್ರಿಯೆಯನ್ನ ಇದು ಒಳಗೊಂಡಿದೆ. ಇದು ಆಧುನಿಕ ಸಮಾಜದಲ್ಲಿ ಕಂಡುಬರುವಂತಹ ಒಂದು ಲೈಂಗಿಕ ಪಕ್ಷಪಾತದ ಒಂದು ಕ್ರಿಯೆಯಾಗಿದೆ. ಇದು ಕಾನೂನು ಬಾಹಿರ ಆಗಿದ್ರೂ ಕೂಡ ಇದು ಕೆಲವೊಮ್ಮೆ ಕಂಡು ಬರೋದುಂಟು. ಇದು ಹೆಣ್ಣು ಭ್ರೂಣ ಹತ್ಯೆ ತಾಯಿಯ ಹೊಟ್ಟೆಯಲ್ಲಿ ಇರುವಾಗನೇ ಅದನ್ನ ಸಾಯಿಸುವಂತದ್ದಾದ್ರೆ, ಕೆಲವೊಂದು ಸಮುದಾಯಗಳಲ್ಲಿ ನಾವು ಇವತ್ತಿಗೂ ಕೂಡ ಶಿಶು ಹತ್ಯೆಯನ್ನ ಕಾಣ್ತೀವಿ. ಅಂದ್ರೆ ಶಿಶು ಹತ್ಯೆ ಅಂತ ಹೇಳಿದ್ರೆ ಮಗು ಹುಟ್ಟಿದ ನಂತರದಲ್ಲಿ ಅದನ್ನ ಕೊಲ್ಲುವುದು ಎಂದರ್ಥ. ಇಲ್ಲಿ ಮೊದಲಿಗೆ ನಾವು ಕುಸಿಯುತ್ತಿರುವ ಲಿಂಗಾನುಪಾತ, ಡಿಕ್ಲೈನಿಂಗ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ ತಿಳ್ಕೊಳ್ಳೋಣ. ಪ್ರತಿ ದಶಕಗಳಲ್ಲಿನೂ ಕೂಡ ಎಷ್ಟೆಲ್ಲ ರೀತಿಯಾಗಿದೆ ಲಿಂಗಾನುಪಾತದ ಕುಸಿತ ಆಗಿದೆ ಅಥವಾ ಏರಿಕೆ ಆಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರ್ಬೋದಂತ ಟೇಬಲ್ ಜನಗಣತಿಯ ಆಧಾರದ ಮೇಲೆ, ಭಾರತದಲ್ಲಿ ಕಂಡು ಬಂದ ಜನಗಣತಿಯ ಆಧಾರದ ಮೇಲೆ, ಜನಗಣತಿಯ ಆಧಾರದ ಮೇಲೆ ಇದು ಆಧರಿಸಿದೆ. Sex ratio is used to describe the number of females per 1,000 of males. ಲಿಂಗಾನುಪಾತ ಅಂತ ಹೇಳಿದ್ರೆ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಎನ್ನುವಂಥದ್ದನ್ನ ತಿಳ್ಕೊಳ್ಳುವುದೇ ಲಿಂಗಾನುಪಾತ. Sex ratio is nothing but the number of females per 1,000 males. Sex ratio is valuable source for finding the population of women in India and what is the ratio of women to that of men in India. In the population census of 2011, it was revealed that the population ratio in India 2011 is 940 females per 1,000 males. The sex ratio 2011 shows an upward trend from the census of 2001. Census 2001 revealed that there were 933 females to that of 1,000 males. In 1991, there were 927 females to that of 1,000 males, and in 1901, there were 972 females to that of males. Since decades, India has seen a decrease in the sex ratio. 2011, but since the last 2 of the decades, there has been slight increase in the sex ratio. Since the last 5 decades, the sex ratio has been moving around 930 of females, so that of 1,000 of males. The table reveals that, shows that the sex ratio from decades, that is from 2001 to 2011, has increased. ಇಲ್ಲಿ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಪುರುಷರಿಗಿಂತ ಮಹಿಳೆಯರ ಅನುಪಾತ ಎಷ್ಟು ಎಂದು ಕಂಡುಹಿಡಿಯಲು ಲಿಂಗಾನುಪಾತವು ಒಂದು ಮಹತ್ವದ ಮೂಲವಾಗಿದೆ. ಭಾರತದ 2011ರ ಜನಗಣತಿಯಲ್ಲಿ ಲಿಂಗಾನುಪಾತವು ಪ್ರತಿ 1000 ಪುರುಷರಿಗೆ 940 ಮಹಿಳೆಯರು ಎಂದು ತಿಳಿದು ಬಂದಿದೆ. 2011ರ ಲಿಂಗಾನುಪಾತ ಜನಗಣತಿ 2001ರ ದತ್ತಾಂಶದಿಂದ ಮೇಲ್ಮುಖ ಪ್ರವೃತ್ತಿಯನ್ನು ಹೊಂದಿದೆ. ಅಂದ್ರೆ 2001ಕ್ಕಿಂತ ಸ್ವಲ್ಪ ಮಟ್ಟಿಗೆ ಹೆಚ್ಚಳವನ್ನ ನಾವು ಕಾಣಬಹುದು. 1991ರಲ್ಲಿ 1000 ಪುರುಷರಿಗೆ 927 ಮಹಿಳೆಯರಿದ್ದರು ಮತ್ತು 1901ರಲ್ಲಿ ಪುರುಷರಿಗಿಂತ 972 ಮಹಿಳೆಯರಿದ್ದರು ಎಂದು ತಿಳಿದು ಬಂದಿದೆ. ದಶಕಗಳಿಂದ ಭಾರತವು 2011ರ ಲಿಂಗಾನುಪಾತದಲ್ಲಿ ಇಳಿಕೆಯನ್ನು ಕಂಡಿದೆ. ಆದರೆ ಕಳೆದ 2 ದಶಕಗಳಿಂದ ಲಿಂಗಾನುಪಾತದಲ್ಲಿ ಸ್ವಲ್ಪ ಹೆಚ್ಚಳವು ಕೂಡ ಕಂಡು ಬಂದಿದೆ.
ಕಳೆದ 5 ದಶಕಗಳಿಂದ ಅಂದ್ರೆ 50 ವರ್ಷಗಳಿಂದ ಲಿಂಗಾನುಪಾತವು ಸುಮಾರು 930 ಹೆಣ್ಣುಗಳನ್ನು ಪ್ರತಿ 1000 ಪುರುಷರ ಲಿಂಗಾನುಪಾತದಲ್ಲಿ ಹೊಂದಿದೆ ಅನ್ನುವಂಥದ್ದು. ಈ ಅಂಕಿ ಅಂಶಗಳು ತಿಳಿಸೋದೇನಂತ ಹೇಳಿದ್ರೆ 1961ರ ಜನಗಣತಿಯವರೆಗೂ ಸ್ವಲ್ಪ ಮಟ್ಟಿನ ಏರಿಕೆ ಅನ್ನುವಂಥದನ್ನ ನಾವು ಕಾಣ್ಬೋದು. 1901ರ ಲಿಂಗಾನುಪಾತವನ್ನ ನಾವು ನೋಡಿದ್ರೆ 972 ಮಹಿಳೆಯರು ಪ್ರತಿ 1000 ಪುರುಷರಿಗೆ. ಇದೇ ಅಂಕಿ ಅಂಶವನ್ನ ತಗೊಂಡು ನಾವು 1991ರಲ್ಲಿ ನೋಡಿದ್ರೆ ಇದು ಸಂಖ್ಯೆ ತುಂಬಾನೇ ಅಜಗಜಾಂತರವಿದೆ. 927 ಮಹಿಳೆಯರನ್ನ ನಾವು ಕಾಣ್ಬೋದು. ಇದೇ ಸಂಖ್ಯೆಯನ್ನ ನಾವು ನೋಡ್ತಾ ಹೋದ್ರೆ 1991ರ ದಶಕದಿಂದ ಈಚೆಗೆ ಸ್ವಲ್ಪ ಮಟ್ಟಿಗೆ ಲಿಂಗಾನುಪಾತದಲ್ಲಿ ನಾವು ಹೆಚ್ಚಳ ಅನ್ನುವಂಥದನ್ನ ಕಂಡ್ಕೊಂಡು ಬರ್ಬೋದು. ಹಾಗೆ ಇಲ್ಲಿ ಗ್ರಾಮೀಣ ಪ್ರದೇಶದ ಲಿಂಗಾನುಪಾತ ಹಾಗೆ ನಗರ ಪ್ರದೇಶದ ಲಿಂಗಾನುಪಾತ ಎಷ್ಟಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. Let us look into the sex ratio in rural areas and urban areas. When we look into the sex ratio, urban areas is lesser than rural areas. In 2001, if we look into the sex ratio of rural areas, for 1000 members in rural areas, there were 946 females, whereas in urban, it was only 900. This shows a various difference between the sex ratio in rural and urban areas. ಮಕ್ಕಳ ಲಿಂಗಾನುಪಾತದಲ್ಲಿ ಕುಸಿತ, ಡಿಕ್ಲೈನಿಂಗ್ ಸೆಕ್ಸ್ ರೇಷಿಯೋ ಆಫ್ ಚೈಲ್ಡ್ or child sex ratio. The child sex ratio is defined as the number of females per 1000 males in the age group of 0 to 6 years. Here, a child age group is taken from 0 to 6 years, from the day 1 of the birth to 6 years. In the census 2001, the child sex ratio of India was 927, which declined to 919 in the census 2011. This gives a clear picture that the child sex ratio, when compared to the adult sex ratio, is declining in a major sense. As per the census 2011, Arunachal Pradesh has the highest child sex ratio among the Indian states, that is 972, while Haryana has the lowest child sex ratio, that is 834 per 1000 males. Among the Union Territories of India, Andaman and Nicobar Islands has the highest child sex ratio, that is 968 per 1000 males. ಮಕ್ಕಳ ಲಿಂಗಾನುಪಾತವನ್ನು 0 ಇಂದ 6 ವರ್ಷ ವಯಸ್ಸಿನ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಎಂದು ವ್ಯಾಖ್ಯಾನಿಸಲಾಗಿದೆ. ಅಂದ್ರೆ ಮಗು ಹುಟ್ಟಿದಾಗಿನಿಂದ ಅದಕ್ಕೆ 6 ವರ್ಷ ಆಗುವವರೆಗೂ ಇಲ್ಲಿ ಮಕ್ಕಳ ಲಿಂಗಾನುಪಾತವನ್ನ ಪರಿಗಣಿಸಲಾಗಿದೆ. ಅಂದ್ರೆ ಪ್ರತಿ 1000 ಹುಡುಗನಿಗೆ ಎಷ್ಟು ಹುಡುಗಿಯರಿದ್ದಾರೆ, ಬಾಲಕಿಯರಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗುರುತಿಸಬಹುದಾಗಿದೆ. 2001ರ ಜನಗಣತಿಯಲ್ಲಿ ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತವು 927 ಆಗಿತ್ತು. ಇದು 2011ರ ಜನಗಣತಿಯಲ್ಲಿ 919ಕ್ಕೆ ಕುಸಿಯಿತು. ಅಂದ್ರೆ 2001ರಿಂದ 2011ಕ್ಕೆ ವ್ಯತ್ಯಾಸಗಳನ್ನ ನಾವು ನೋಡ್ಬೋದು. ಇದು ಕುಸಿಯುತ್ತಿರುವಂತಹ ಲಿಂಗಾನುಪಾತ. 2011ರ ಜನಗಣತಿಯ ಪ್ರಕಾರ ಅರುಣಾಚಲ ಪ್ರದೇಶವು ಭಾರತೀಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತವನ್ನು ಹೊಂದಿದೆ. ಅಂದರೆ ಪ್ರತಿ 1000 ಪುರುಷರಿಗೆ 972 ಮಕ್ಕಳ ಲಿಂಗಾನುಪಾತವನ್ನು ಹೊಂದಿರುವಂತದ್ದು, ಅಂದ್ರೆ ಹುಡುಗಿಯರ ಅಥವಾ ಮಹಿಳೆಯರ ಲಿಂಗಾನುಪಾತವನ್ನು ಹೊಂದಿರುವುದು. ಹರಿಯಾಣವು ಅತಿ ಕಡಿಮೆ ಮಕ್ಕಳ ಲಿಂಗಾನುಪಾತವನ್ನು ಹೊಂದಿದೆ. ಅಂದರೆ ಪ್ರತಿ 1000 ಪುರುಷರಿಗೆ 834 ಮಹಿಳೆಯರನ್ನ ಇದು ಹೊಂದಿದೆ. ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತವನ್ನು ಹೊಂದಿದೆ. ಅಂದರೆ ಪ್ರತಿ 1000 ಪುರುಷರಿಗೆ 968 ಮಹಿಳೆಯರನ್ನ ಇದು ಹೊಂದಿದೆ. ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣಗಳು. Causes of female foeticide.
ಮೊದಲನೇದಾಗಿ ಹೆಚ್ಚಿನ ವರದಕ್ಷಿಣೆಯ ಬಗ್ಗೆ ಭಯ. ಹಿಂದೂಗಳಲ್ಲಿ ಹಿಂದೆ ವರದಕ್ಷಿಣೆ ಒಂದು ಸಂಪ್ರದಾಯವಾಗಿತ್ತು, ಆದರೆ ಇಂದು ಸಂಪ್ರದಾಯದೊಂದಿಗೆ ವ್ಯವಹಾರವಾಗಿನೂ ಕೂಡ ಇದು ಪರಿವರ್ತನೆಯಾಗಿದೆ. ವರದಕ್ಷಿಣೆಯನ್ನು ಕೊಟ್ಟು ವಿವಾಹ ಮಾಡುವ ಸಾಮರ್ಥ್ಯವಿಲ್ಲದವರು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳನ್ನು ಅಪೇಕ್ಷೆ ಪಡುವುದಿದೆ. ಹೆಣ್ಣು ಮಕ್ಕಳು ಹುಟ್ಟದೆ ಇರುವಂತೆ ಹೆಣ್ಣು ಭ್ರೂಣ ಹತ್ಯೆ ನಡೆಯುತ್ತಿರುವುದನ್ನು ನಾವು ಕಾಣಬಹುದು. ಫಿಯರ್ ಆಫ್ ಹೆವಿ ಡೌರಿ. Dowry was a tradition among Hindus in the past, but today it has been transformed into a business with tradition. Both go side by side. Those who do not have the ability to marry their daughters by giving dowry usually prefer sons than daughters. Due to this, female foeticide can be seen before the child is born. ಎರಡನೇದಾಗಿ ಬಡತನ ಮತ್ತು ಆರ್ಥಿಕ ದುಸ್ಥಿತಿ. ಬಹುತೇಕ ಭಾರತೀಯ ಕುಟುಂಬಗಳು ಹೆಣ್ಣು ಮಕ್ಕಳ ಜನನ ಒಂದು ದೊಡ್ಡ ಆರ್ಥಿಕ ಹೊರೆ ಎಂದು ಭಾವಿಸಿವೆ. ಹೆಣ್ಣು ಮಕ್ಕಳ ವಿವಾಹಕ್ಕೆ ಹೆಚ್ಚಿನ ಹಣ ಬೇಕಾಗುತ್ತದೆ ಎಂದು ತಿಳಿದಿರುವುದರಿಂದ ವಿವಾಹದ ಮೇಲಿನ ಖರ್ಚು ಅನುತ್ಪಾದಕ ಹೂಡಿಕೆ ಎಂದು ಭಾವಿಸಲಾಗಿದೆ. ಆಕೆಯ ವಿದ್ಯಾಭ್ಯಾಸ ಹಾಗೂ ವಿವಾಹದ ಮೇಲಿನ ಖರ್ಚು ಕುಟುಂಬವನ್ನು ಸಾಲುಗಾರರನ್ನಾಗುವಂತೆ ಮಾಡುತ್ತದೆ ಎನ್ನುವ ಅಭಿಪ್ರಾಯವಿದೆ. ಬಡ ಕುಟುಂಬಗಳು ತಮ್ಮ ಆರ್ಥಿಕ ಸ್ಥಿತಿಗತಿ ಅರಿತು ಹೆಣ್ಣು ಭ್ರೂಣ ಹತ್ಯೆಗೆ ಮುಂದಾಗುವುದುಂಟು. ಇಲ್ಲಿ ಬಡತನ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿದೆ. ಬಡತನದಿಂದ ಇಲ್ಲಿ ಹೆಣ್ಣು ಭ್ರೂಣ ಹತ್ಯೆಗಳು ಕಂಡು ಬರುತ್ತದೆ ಅನ್ನೋದು. ಹಾಗೆ ಹೆಣ್ಣು ಮಕ್ಕಳು ಜನಿಸಿದ್ರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ವಿವಾಹಕ್ಕೆ ಖರ್ಚು ಮಾಡುವಂತ ಹಣವನ್ನ ಇಲ್ಲಿ ಅನುತ್ಪಾದಕ ಹೂಡಿಕೆ, ನಾವು ಎಷ್ಟೇ ಖರ್ಚು ಮಾಡಿದ್ರು ಆಕೆಯನ್ನ ಮದ್ವೆ ಮಾಡಿ ಬೇರೆ ಮನೆಗೆ ಕೊಡ್ತೀವಿ, ಆಕೆಯಿಂದ ನಮ್ಗೆ ಏನು ಉತ್ಪಾದಕವಾದಂತ ಹೂಡಿಕೆ ಆಗೋದಿಲ್ಲ ಅನ್ನುವಂತ ಕಾರಣದಿಂದ ಇದನ್ನ ಅನುತ್ಪಾದಕ ಹೂಡಿಕೆ ಅಂತ ತಿಳಿದು ಅವರ ವಿವಾಹಕ್ಕೆ ವಿದ್ಯಾಭ್ಯಾಸಕ್ಕೆ ಸಾಲಗಾರರಾಗಿ ಆಗುವಂತೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಕಂಡು ಬರುತ್ತೆ ಅಂತ ತಿಳಿಸಿದ್ದಾರೆ. ಆ ಕಾರಣದಿಂದ ಬಡ ಕುಟುಂಬಗಳು ತಮ್ಮ ಆರ್ಥಿಕ ಸ್ಥಿತಿಗತಿ ಅರಿತು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೆಣ್ಣು ಭ್ರೂಣ ಹತ್ಯೆಗೆ ಮುಂದಾಗ್ತಾ ಇರುವಂತದ್ದು ಕಂಡು ಬಂದಿದೆ. Poverty and economic crisis. Most Indian families feel that the birth of the girls is a huge financial burden. Girls' marriage requires more money. The expenditure on marriage is thought to be unproductive investment. It is believed that the expenditure on her education and marriage will make the family debtors. Poor families realize their financial position and go ahead with female foeticide. Here, investing on the girl child is of waste. Here, the people think, the parents think, investing for her education, investing for a marriage will not yield any profit from her. So they think of that. She is a burden for them, because they are not able to spend money for her education and marriage. This is a financial burden. So people go for ahead with female foeticide. ಮೂರನೇದು ಪಿತೃ ಪ್ರಧಾನತೆಯ ಪ್ರಾಬಲ್ಯದ ನಿರಂತರತೆ. ಸಾಮಾಜಿಕವಾಗಿ ಭಾರತವು ಪುರುಷ ಪ್ರಧಾನ ಸಮಾಜವಾಗಿರುವುದರಿಂದ ಗಂಡು ಮಗುವಿನ ಜನನ ಸ್ವಾಗತಾರ್ಹವಾಗಿದೆ ಮತ್ತು ಹೆಣ್ಣು ಮಗುವಿನ ಬಗ್ಗೆ ತಾತ್ಸಾರವಿದೆ. ಬಹುತೇಕ ಪೋಷಕ ವಿದ್ಯಾವಂತರೂ ಕೂಡ ಗಂಡು ಮಗುವಿನ ಜನನದ ಬಗ್ಗೆ ಹೆಚ್ಚು ಆಸಕ್ತರಾಗಿದ್ದಾರೆ ವಿನ ಹೆಣ್ಣು ಮಗುವಿನ ಬಗ್ಗೆ ಇಲ್ಲ. ಗಂಡು ಮಗುವಿಗಾಗಿ ಪೂಜೆಯಿಂದಾಗಿ ಹೆಣ್ಣು ಭ್ರೂಣ ಹತ್ಯೆ ಕಂಡು ಬರುತ್ತಿದೆ ಎಂದು ವಿದ್ವಾಂಸರು ಅಭಿಪ್ರಾಯ ಪಡುತ್ತಿದ್ದಾರೆ. ಅಂದ್ರೆ ಪಿತೃ ಪ್ರಧಾನತೆಯ ಪ್ರಾಬಲ್ಯತೆಯ ನಿರಂತರತೆ. ಸಾಮಾಜಿಕವಾಗಿ ಭಾರತದಲ್ಲಿ ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ಗಂಡು ಮಗುವಿನ ಜನನ ಅಂತ ಹೇಳಿದ್ರೆ ಅದಕ್ಕೆ ಸ್ವಾಗತವನ್ನ ಕೋರುವವರಿದ್ದಾರೆ. ಹೆಣ್ಣು ಮಗು ಅಂತ ಹೇಳಿದ್ರೆ ನಿರುತ್ಸಾಹವನ್ನ ತೋರಿಸೋರು ಕೂಡ ಇದ್ದಾರೆ. ಬಹುತೇಕ ಪೋಷಕರು ಬರೀ ಅವಿದ್ಯಾವಂತರು ಮಾತ್ರ ಅಲ್ಲ, ವಿದ್ಯಾವಂತರು ಕೂಡ ಗಂಡು ಮಗು ಹೆಣ್ಣು ಮಗು ಅನ್ನುವಂತ ಭೇದ ಭಾವ ಅನ್ನುವಂಥದ್ದನ್ನ ಮಾಡ್ತಾ ಇರೋದು ನಮ್ಮ ಸಮಾಜದಲ್ಲಿ ಕಂಡು ಬರ್ತಾನೆ ಇದೆ. ಇಲ್ಲಿ ಗಂಡು ಮಗುವಿಗೋಸ್ಕರ ಪೂಜೆ ಮಾಡ್ತಾ ಇರೋದ್ರಿಂದ, ಅಂದ್ರೆ ಗಂಡು ಮಗುನೇ ಬೇಕು, ವಂಶೋದ್ಧಾರಕನೇ ಬೇಕು ಅನ್ನುವ ಕಾರಣದಿಂದಾಗಿ ಹೆಣ್ಣು ಭ್ರೂಣ ಹತ್ಯೆಗಳು ಇಲ್ಲಿ ಕಂಡು ಬರುವುದು ಸಹಜವಾಗಿದೆ. Continuity of patriarchal dominance. Since India socially continues to be a male-dominated society, birth of the male children is welcome than female child. Many parents, including well-educated, are also more interested in the birth of the male child. Some scholars consider the phenomena of son worship as the greatest
single cause contributing to feticide. Here, as we know that India is a male-dominated society, in that too, it is a patriarchal dominant society. By the birth of the male child, everyone are happy in the family. They welcome the male child very eagerly, but not in the case of the female child. Some scholars are of the opinion that sun worship has paved way for contributing for the female foeticide. ಮಹಿಳಾ ಹಕ್ಕುಗಳ ಶೂನ್ಯತೆ. ಹುಟ್ಟದೇ ಇರುವ ಮಗುವಿನ ಹಕ್ಕನ್ನು ಸಂರಕ್ಷಿಸುವ ಅನೇಕ ಶಾಸನಗಳು ಇದ್ದರೂ ಸಹ ಹೆಣ್ಣು ಭ್ರೂಣ ಹತ್ಯೆ ನಿರಂತರವಾಗಿ ನಡೆಯುತ್ತಿದೆ. ಮಕ್ಕಳು ಬೇಕೇ ಬೇಡವೇ ಎಂದು ತೀರ್ಮಾನಿಸುವ ಹಕ್ಕು ಕೂಡ ಆಕೆಯ ಗಂಡ ಅಥವಾ ಕುಟುಂಬದ ಹಿರಿಯ ಸದಸ್ಯರಾಗಿರುವುದರಿಂದ ಆಕೆ ತನ್ನ ಹಕ್ಕನ್ನು ಚಲಾಯಿಸಲು ಸಾಧ್ಯವಾಗುವುದಿಲ್ಲ. ಹೆಣ್ಣು ಭ್ರೂಣ ಹತ್ಯೆ ಸಹಜವಾಗಿ ಇಂತಹ ಕುಟುಂಬಗಳಲ್ಲಿ ಕಂಡುಬರುತ್ತದೆ. ಅದನ್ನು ತಡೆಯುವ ಧೈರ್ಯ ಆಕೆಗೆ ಇರುವುದಿಲ್ಲ. ಇಲ್ಲಿ ಮಹಿಳಾ ಹಕ್ಕುಗಳ ಶೂನ್ಯತೆ. ಹುಟ್ಟದೇ ಇರುವ ಮಗುವಿನ ಹಕ್ಕನ್ನು ಸಂರಕ್ಷಿಸುವ ಅನೇಕ ಶಾಸನಗಳು ಇದ್ರೂ ಸಹ ಹೆಣ್ಣು ಭ್ರೂಣ ಹತ್ಯೆ ನಿರಂತರವಾಗಿ ಕಂಡು ಬರ್ತಾ ಇದೆ. ಏಕಂತ ಹೇಳಿದ್ರೆ ಮಕ್ಕಳು ಬೇಕೇ ಬೇಡವೇ ಎಂದು ತೀರ್ಮಾನಿಸುವುದು ಆಕೆಯ ಗಂಡ ಅಥವಾ ಕುಟುಂಬದ ಹಿರಿಯರು. ಆಕೆಗೆ ತನಗೆ ಮಗು ಬೇಕೋ ಬೇಡೋ ಅನ್ನುವಂತ ತೀರ್ಮಾನ ಮಾಡುವ ಹಕ್ಕು ಕೂಡ ಆಕೆ ಚಲಾಯಿಸದೆ ಹೋಗುತ್ತಾಳೆ. ಹೆಣ್ಣು ಭ್ರೂಣ ಹತ್ಯೆ ಸಹಜವಾಗಿ ಇಂತಹ ಕುಟುಂಬಗಳಲ್ಲಿ ಕಂಡು ಬರುತ್ತದೆ. ಅದನ್ನು ತಡೆಯುವ ಧೈರ್ಯ ಆಕೆಗೆ ಇರುವುದಿಲ್ಲ. Here, female foeticide is constantly happening, even though there are many legislations that protect the right of an unborn child. This is because women's right to control over her body and her rights to decide whether or not to have a child. Female foeticide is naturally seen in families. She does not have the courage to raise her voice against it. She doesn't have the right to stop the illegal act where the female foeticide is taking place in the families. Here, female foeticide is constantly taking place, even though there are many legislation. Women, she doesn't have the right to control over her body and her rights to decide whether she wants a child or not. Everything has been decided by her husband and her family members. This shows that she doesn't have even the courage to raise her voice against it. ದುರಾಸೆ ವೈದ್ಯರ ಪಾತ್ರ. ಹೆಣ್ಣು ಭ್ರೂಣ ಹತ್ಯೆ ನಿರಂತರವಾಗಿ ಕದ್ದು ಮುಚ್ಚಿ ಗುಪ್ತವಾಗಿ ದುರಾಸೆ ವೈದ್ಯರಿಂದ ನಡೆಯುವುದಿದೆ. ಹೆಚ್ಚಿನ ಹಣಕ್ಕಾಗಿ ವೈದ್ಯರು 1971 ವೈದ್ಯಕೀಯ ಗರ್ಭ ನಿವಾರಣೆ ಕಾಯ್ದೆ ಶಾಸನವನ್ನು ಬಳಸಿಕೊಂಡು ಪ್ರಸವ ಪೂರ್ವ ಲಿಂಗ ಪರೀಕ್ಷೆಗಳನ್ನು ಮಾಡುತ್ತಿರುವುದು ಕಂಡು ಬಂದಿದೆ. ಪೋಷಕರಿಗೆ ಸಹಾಯ ಮಾಡುವ ಸಲುವಾಗಿ ಭ್ರೂಣ ಹತ್ಯೆ ಕಾರ್ಯದಲ್ಲಿ ತೊಡಗುವುದು ಉಂಟು. ಈ ಎಲ್ಲಾ ಕಾಯ್ದೆಗಳನ್ನು ಜಾರಿಗೆ ತಂದರೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯರು ಹಣದ ದುರಾಸೆಯ ಕಾರಣದಿಂದ ಇಂದಿಗೂ ಭ್ರೂಣ ಹತ್ಯೆಗಳನ್ನು ಮಾಡುತ್ತಿರುವುದು ಕಂಡುಬರುತ್ತಿದೆ. ರೋಲ್ ಆಫ್ ಗ್ರೀಡಿ ಡಾಕ್ಟರ್ಸ್. Female foeticide is constantly carried out by greedy doctors. Doctors were found to be doing prenatal sex test using the Medical Termination of Pregnancy Act 1971 to help parents. They encourage in foeticide. Even though all these acts have been enacted, foeticide is still being witnessed in the medical field due to the greedy for money by doctors. ಅಂದ್ರೆ ದುರಾಸೆಯ ವೈದ್ಯರು. ಇಲ್ಲಿ ವೈದ್ಯರನ್ನ ದುರಾಸೆ ಅನ್ನೋದಕ್ಕಿಂತಲೂ ಕೂಡ ಎಲ್ಲಿವರೆಗೂ ಜನ ಅವರ ಮೊರೆ ಹೋಗ್ತಾ ಇರ್ತಾರೋ, ಅವರು ಭ್ರೂಣ ಹತ್ಯೆಗೆ ಸಪೋರ್ಟ್ ಮಾಡ್ತಾ ಇರ್ತಾರೋ ಪೇರೆಂಟ್ಸ್, ಅಲ್ಲಿವರೆಗೂ ನಾವು ದುರಾಸೆಯ ವೈದ್ಯರನ್ನು ಕೂಡ ನಾವು ಕಾಣ್ತಾ ಇದೀವಿ. ಎಲ್ಲಾ ವೈದ್ಯರು ಈ ರೀತಿಯಾಗಿ ಇರೋದಿಲ್ಲ. ಇಲ್ಲಿ ವೈದ್ಯೋ ನಾರಾಯಣ ಹರಿ ಅನ್ನುವಂತ ಮಾತನ್ನು ಕೂಡ ನಾವಿಲ್ಲಿ ಕಡೆಗಣಿಸುವ ಹಾಗೆ ಇಲ್ಲ. ಕೆಲವೊಂದು ದುರಾಸೆಯ ವೈದ್ಯರು ಹಣಕ್ಕಾಗಿ ಸರ್ಕಾರ ಮಾಡಿರುವಂತಹ ಶಾಸನಗಳನ್ನು ಕೂಡ
ಬಳಸಿಕೊಂಡು ಪ್ರಸವ ಪೂರ್ವ ಲಿಂಗ ಪರೀಕ್ಷೆಗಳನ್ನ ಮಾಡಿ ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣ ಆಗಿರುವಂತದನ್ನ ನಾವು ಕಾಣ್ಬೋದು. ಅನೇಕ ಕಾಯ್ದೆಗಳು ಇದ್ರೂ ಕೂಡ ಅದನ್ನೆಲ್ಲ ಬದಿಗೊಟ್ಟಿ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ತೊಡಗಿರುವಂತದನ್ನ ನಾವು ಕಾಣ್ಬೋದಾಗಿದೆ. ಮಹಿಳೆಯರ ಆರ್ಥಿಕ ದುಸ್ಥಿತಿ, ಸಾಮಾಜಿಕ ಸಂದರ್ಭಗಳು ಮಹಿಳೆಯನ್ನು ಹೆಣ್ಣು ಭ್ರೂಣ ಹತ್ಯೆ ಮಾಡಿಸಿಕೊಳ್ಳುವಂತೆ ಮಾಡುತ್ತದೆ. ಇತ್ತೀಚೆಗೆ ಅತ್ಯಾಚಾರ ನಡೆಯುತ್ತಾರೆ ಹೆಚ್ಚಾಗಿ ಕಂಡು ಬರುತ್ತಿರೋದ್ರಿಂದ ಹೆಣ್ಣು ಮಕ್ಕಳ ಬದಲಾಗಿ ಗಂಡು ಮಗುವಿನ ಅಪೇಕ್ಷೆ ಪಡೆಯುವುದು ಸಾಮಾನ್ಯವಾಗಿದೆ. ಆರ್ಥಿಕ ಮತ್ತು ಧಾರ್ಮಿಕ ಕಾರಣಕ್ಕಾಗಿ ಗಂಡು ಮಗುವಿನ ಬಗ್ಗೆ ಆಸಕ್ತಿ ಪೋಷಕರಲ್ಲಿ ಹೆಚ್ಚಾಗಿ ಇರುವುದು ಕಂಡುಬರುತ್ತಿದೆ. ಎಕನಾಮಿಕ್ ಕ್ರೈಸಿಸ್ ಆಫ್ ವಿಮೆನ್. Social circumstances cause women to be foeticide. Since rape has been taking place recently, it is common to want a son instead of daughter's parent. Parents find interest in a male child for economic and religious reasons. ಇಲ್ಲಿ ಮಹಿಳೆಯರ ಆರ್ಥಿಕ ದುಸ್ಥಿತಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ನಡೆಯುತ್ತಿರುವ ಅತ್ಯಾಚಾರಗಳ ಪ್ರಕರಣಕ್ಕೆ ಹೆದರ್ಕೊಂಡು ಮಹಿಳೆಯರು ತಮಗೆ ಹೆಣ್ಣು ಮಕ್ಕಳು ಬೇಡ, ಗಂಡು ಮಗು ಇದ್ರೆ ಅವ್ನ್ ಎಲ್ಲಿದ್ರು ಕೂಡ ಸುರಕ್ಷಿತವಾಗಿರ್ತಾನೆ, ಅವನ ಮೇಲೆ ಯಾವುದೇ ರೀತಿಯಾಗಿರುವಂತ ಅತ್ಯಾಚಾರ ಪ್ರಕರಣಗಳು ಕಂಡು ಬರೋದಿಲ್ಲ ಅನ್ನುವಂತ ದೃಷ್ಟಿಕೋನದಿಂದ ಮಹಿಳೆಯರು ಕೂಡ ಈ ರೀತಿಯಾಗಿ ಹೆಣ್ಣು ಭ್ರೂಣ ಹತ್ಯೆಗೆ ಅಥವಾ ಅಬಾರ್ಷನ್ಗೆ ತಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿರ್ತಾರೆ. ಇದ್ರ ಜೊತೆಗೆ ಮಹಿಳೆಯರು ಹೆಣ್ಣು ಮಕ್ಕಳ ಬದಲಿಗೆ ಗಂಡು ಮಗುವಿನ ಅಪೇಕ್ಷೆ ಪಡೆಯೋದು ಸರ್ವೇ ಸಾಮಾನ್ಯ ಆಗಿದೆ. ಏಕಂತ ಹೇಳಿದ್ರೆ ಆರ್ಥಿಕವಾಗಿ ಮತ್ತು ಧಾರ್ಮಿಕ ಕಾರಣಕ್ಕಾಗಿ ಗಂಡು ಮಗುವಿನ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕಾನೂನಿನ ಕಾರ್ಯಾಚರಣೆಯಲ್ಲಿ ನ್ಯೂನ್ಯತೆ. ಹೆಣ್ಣು ಭ್ರೂಣ ಹತ್ಯೆ ಒಂದು ಘೋರ ಅಪರಾಧ ಮತ್ತು ಕಾನೂನು ಬಾಹಿರ ಎಂದು ಸರ್ಕಾರಗಳು ಹಾಗೂ ನ್ಯಾಯಾಲಯಗಳು ಘೋಷಿಸಿದ್ದರೂ ಸಹ ಇದು ಇನ್ನೂ ನಿರಂತರವಾಗಿದೆ. ಕಾನೂನಿನ ಕಪಿಮುಷ್ಟಿಯಿಂದ ಭ್ರೂಣ ಹತ್ಯೆ ಮಾಡುವವರು ಸುಲಭವಾಗಿ ದುರಾಸೆ ವೈದ್ಯರ ಸಹಾಯ ಪಡೆದು ತಪ್ಪಿಸಿಕೊಳ್ಳುತ್ತಾರೆ. ಹೀಗಾಗಿ ಭ್ರೂಣ ಹತ್ಯೆ ನಡೆಯುತ್ತಾ ಇರುತ್ತದೆ. Weakness in the enforcement of law. Though foeticide is declared as illegal, instances of foeticide are still continued. Those responsible for foeticide escape from the clutches of the law, giving scope for the practice to continue. Here, ಇಲ್ಲಿ ಸರ್ಕಾರ ಮಾಡಿರ್ಬೋದಾದಂತಹ ಕಾನೂನುಗಳನ್ನ ಎತ್ತಿ ಹಿಡಿಬೇಕಾಗಿರುವಂತಹ ವ್ಯಕ್ತಿಗಳೇ ಅದನ್ನ ಜಾರಿಗೊಳಿಸೋದ್ರಲ್ಲಿ ಎಳುವಿದಾಗ ಇಂಥ ರೀತಿಯಾಗಿರುವಂತಹ ಅಪರಾಧಗಳು, ಹೆಣ್ಣಿನ ಮೇಲೆ ಶೋಷಣೆ ಅನ್ನುವಂಥದ್ದು ನಡೀತಾನೆ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಕಂಡು ಬಂದಿರುವ ಅಂಶವಾಗಿದೆ. ಇಷ್ಟೊತ್ತು ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣಗಳು ಏನು ಅನ್ನುವುದನ್ನ ತಿಳ್ಕೊಂಡಿದೀವಿ. ಇಲ್ಲಿ ಹೆಣ್ಣು ಭ್ರೂಣ ಹತ್ಯೆಯ ಪರಿಣಾಮಗಳು, ದ ಕಾನ್ಸಿಕ್ವೆನ್ಸಸ್ ಆಫ್ ಫಿಮೇಲ್ ಫೋಟಿಸೈಡ್. ಮೊದಲನೇದಾಗಿ ಇಲ್ಲಿ ಮಕ್ಕಳ ಲಿಂಗಾನುಪಾತದಲ್ಲಿ ಇಳಿಕೆ. What is the result? What is the result of female foeticide? Here, it is resulted in decrease of child sex ratio. ಮಕ್ಕಳ ಲಿಂಗಾನುಪಾತದಲ್ಲಿ ಇಳಿಕೆ. ಭ್ರೂಣ ಹತ್ಯೆ ಪದ್ಧತಿಯ ಅನಿವಾರ್ಯ ಪರಿಣಾಮವೆಂದರೆ ಮಕ್ಕಳ ಲಿಂಗಾನುಪಾತದಲ್ಲಿ ತೀವ್ರ ಕುಸಿತ ಕಂಡು ಬಂದಿರೋದು. ಇದನ್ನು ಸೂಚಿಸಲು ಕೆಲವು ರಾಜ್ಯಗಳನ್ನು ಡಿಮಾರೋ ರಾಜ್ಯಗಳು ಎಂದು ಕರೆಯಲಾಗುತ್ತದೆ. ಇಲ್ಲಿ ಡಿ ಎಂದರೆ ಡಾಟರ್ ಅಥವಾ ಮಗಳು ಎಂದು, ಇ ಎಂದರೆ ಎಲಿಮಿನೇಷನ್ ಎಂದು. ಎಲಿಮಿನೇಷನ್ ಅಂದ್ರೆ ತೆಗೆದು ಹಾಕ್ಬಿಡೋದು ಅಂತ, ಮತ್ತು ಮಾರೋ ಎಂದರೆ ಕೊಲ್ಲಲು ನಿಂತಿದೆ. ಡಿಮಾರೋ ರಾಜ್ಯಗಳು ಎಂದರೆ ಹೆಣ್ಣು ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಲ್ಲುವ ರಾಜ್ಯಗಳು ಎಂದು ಕರೆಯಲಾಗುತ್ತದೆ. ಈ ಗುಂಪಿಗೆ ಸೇರುವ ರಾಜ್ಯಗಳು ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಗುಜರಾತ್ ಮತ್ತು ಮಹಾರಾಷ್ಟ್ರಗಳು ಭ್ರೂಣ ಹತ್ಯೆಯ ಅಭ್ಯಾಸಕ್ಕೆ ಹೆಸರುವಾಸಿಯಾದ ಡಿಮಾರೋ ರಾಜ್ಯಗಳಾಗಿವೆ. Decrease in the child sex ratio. The inevitable consequence of the practice of foeticide is the sharp fall in the child sex ratio. To indicate this, some states are known as Dimaro states. In this, D stands for daughter, E stands for elimination, and Maru stands for killing. Dimaro states are known as those states where daughters, that is, female children, are killed in large number. The Dimaro states are Punjab, Haryana, Himachal Pradesh, Gujarat, and Maharashtra. These are known as Dimaro states because the practice of female foeticide is more in these states. ಎರಡನೇದಾಗಿ ವಿದ್ಯಾವಂತ
ನಗರ ಜನರನ್ನು ಸಹ ಕಾಡುವ ಸಮಸ್ಯೆ. ಇತ್ತೀಚಿನ ಜನಸಂಖ್ಯಾ ದತ್ತಾಂಶದ ಪ್ರಕಾರ ಗ್ರಾಮೀಣ ಪ್ರದೇಶಗಳಿಗಿಂತ ನಗರ ಪ್ರದೇಶಗಳಲ್ಲಿ ಮತ್ತು ವಿದ್ಯಾವಂತರಲ್ಲಿ ಭ್ರೂಣ ಹತ್ಯೆಯ ಘಟನೆಗಳು ಹೆಚ್ಚಾಗಿವೆ. 2011 ಜನಗಣತಿ ವರದಿಯ ಪ್ರಕಾರ ನಗರ ಪ್ರದೇಶಗಳಲ್ಲಿ ಪ್ರತಿ 1000 ಪುರುಷರಿಗೆ ಕೇವಲ 926 ಮಹಿಳೆಯರಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ 947 ಮಹಿಳೆಯರಿದ್ದಾರೆ. ಈ ಲಿಂಗಾನುಪಾತವೇ ತೋರಿಸುವ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ಗ್ರಾಮೀಣ ಪ್ರದೇಶದಲ್ಲಿ ಲಿಂಗಾನುಪಾತವು ಸ್ವಲ್ಪ ಹೆಚ್ಚಾಗಿದೆ, ಆದ್ರೆ ನಗರ ಪ್ರದೇಶಗಳಲ್ಲಿ ಇದು ಕಡಿಮೆಯಾಗಿದೆ. ವಿದ್ಯಾವಂತ ಜನರು ನಗರ ಪ್ರದೇಶದಲ್ಲಿ ಬದುಕ್ತಾ ಇದ್ರೂ ಕೂಡ ಲಿಂಗಾನುಪಾತದಲ್ಲಿ ನಾವು ಹೆಣ್ಣು ಭ್ರೂಣ ಹತ್ಯೆಯ ಪರಿಣಾಮಗಳನ್ನ ನಾವು ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಕಂಡ್ಕೊಳ್ತೀವಿ. A problem that haunts even the educated urban people. According to the recent demographic data, the incidence of foeticide is higher in urban areas and among educated people than in rural areas and among illiterate people. As per 2011 census report, there are only 926 women per 1,000 men in urban areas compared to 947 in rural area. Here the comparison goes like this. Rural areas, illiterate people, they have 947 sex ratio of women when compared to urban areas where we have well-educated literate people. This shows that even the educated people are also supporting this evil. Thirdly, ಲೈಂಗಿಕ ವರ್ತನೆಯಲ್ಲಿ ತೀವ್ರ ಬದಲಾವಣೆಯ ಸಾಧ್ಯತೆ. ಮಹಿಳೆಯರ ಸಂಖ್ಯೆಯಲ್ಲಿ ಗಮನಾರ್ಹ ಕುಸಿತವು ವಿವಾಹ ಮಾದರಿಗಳು, ಫಲವತ್ತತೆಯ ದರಗಳು, ಪುರುಷ ಸ್ತ್ರೀ ಸಂಬಂಧಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಲೈಂಗಿಕ ನಡವಳಿಕೆಯಲ್ಲಿ ಗಮನಾರ್ಹ ಬದಲಾವಣೆಗಳಿಗೆ ಕಾರಣವಾಗಬಹುದು. ಸಮಾಜದಲ್ಲಿ ಮಹಿಳೆಯರ ಕೊರತೆಯು ಪುರುಷರಿಗೆ ವೈವಾಹಿಕ ಜೀವನ ಸಂಗಾತಿಗಳನ್ನು ಹುಡುಕಲು ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಈ ಪರಿಸ್ಥಿತಿಯು ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ಲೈಂಗಿಕ ದೌರ್ಜನ್ಯಗಳಿಗೆ ಕಾರಣವಾಗಬಹುದು. ಅಂದ್ರೆ ಲೈಂಗಿಕ ವರ್ತನೆಯಲ್ಲಿ ತೀವ್ರ ಬದಲಾವಣೆಯ ಸಾಧ್ಯತೆ, ಡ್ರಾಸ್ಟಿಕ್ ಚೇಂಜ್ ಇನ್ sexual behavior. A significant decline in the number of women may result in significant changes in marriage patterns, fertility rates, male-female relationships, and most importantly, people's sexual behavior. Shortage of women in the society may create problems for men to find marital life partners. This situation may also lead to an increasing number of sexual atrocities on women. ಇಲ್ಲಿ ಕಂಡು ಬರುವಂತ ಪ್ರಮುಖವಾದಂತ ಅಂಶ ಅಂದ್ರೆ ಇದೇ ರೀತಿಯಾಗಿ ಲಿಂಗಾನುಪಾತದಲ್ಲಿ ಕಡಿಮೆ ಆಗ್ತಾ ಹೋದ್ರೆ ಅಥವಾ ಹೆಣ್ಣು ಭ್ರೂಣ ಹತ್ಯೆಗಳು ಕಂಡು ಬಂದರೆ, ಮಹಿಳಾ ಸಂಖ್ಯೆಯು ಕುಸಿತಾ ಹೋದ್ರೆ ವಿವಾಹಗಳಲ್ಲಿ ನಾವು ಬದಲಾವಣೆಗಳನ್ನ ಕಾಣ್ತಾ ಬರ್ತೀವಿ. ಫಲವತ್ತತೆಯ ದರಗಳಲ್ಲಿನೂ ಕೂಡ ನಾವು ಬದಲಾವಣೆಗಳನ್ನ ಕಾಣ್ತಾ ಬರ್ತೀವಿ. ಸ್ತ್ರೀ ಪುರುಷ ಸಂಬಂಧಗಳಲ್ಲಿನೂ ಕೂಡ ನಾವು ಬದಲಾವಣೆಗಳನ್ನ ಕಂಡ್ಕೊಳ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಲೈಂಗಿಕ ನಡವಳಿಕೆಗಳಲ್ಲಿನೂ ಕೂಡ ನಾವು ಬದಲಾವಣೆಯನ್ನ ಕಾಣ್ಬೋದಾಗಿದೆ. ಇಷ್ಟೇ ಅಲ್ಲ, ಇದು ವೈವಾಹಿಕ ಜೀವನದ ಮೇಲೇನೂ ಕೂಡ, ವಿವಾಹದ ಮೇಲೇನೂ ಕೂಡ, ತಮ್ಮ ಬಾಳ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿನೂ ಕೂಡ, ಹುಡುಕೋದ್ರಲ್ಲಿನೂ ಕೂಡ ಒಂದು ಸಮಸ್ಯೆಯಾಗಿ ಇದು ಕಂಡು ಬರುತ್ತದೆ. ಇಬ್ಬರು ಮಹಿಳೆಯರ ಮೇಲೆ ದೌರ್ಜನ್ಯ ಏಕಕಾಲದಲ್ಲಿ. ಇಲ್ಲಿ ಭ್ರೂಣ ಹತ್ಯೆಯು ಲಿಂಗ ಹಿಂಸೆಗೆ ಬಲಿಯಾದ ಇಬ್ಬರು ಬಲಿಪಶುಗಳಿಗೆ ದೊಡ್ಡ ಹಾನಿಯನ್ನು ಉಂಟು ಮಾಡುತ್ತದೆ. ಉದಾಹರಣೆಗೆ, ಹೆಣ್ಣು ಭ್ರೂಣ ಹತ್ಯೆ ಮತ್ತು ಅದರ ತಾಯಿ ತನ್ನ ಸ್ವಂತ ದೇಹದ ಮೇಲೆ ಕಡಿಮೆ ಅಥವಾ ಯಾವುದೇ ನಿಯಂತ್ರಣವನ್ನು ಹೊಂದಿಲ್ಲ ಮತ್ತು ಆದ್ದರಿಂದ ಆಗಾಗ್ಗೆ ಹುಟ್ಟಲಿರುವ ಹೆಣ್ಣು ಮಗುವನ್ನು ಗರ್ಭಪಾತ ಮಾಡಲು ಇಷ್ಟವಿಲ್ಲದೆ ಒತ್ತಾಯಿಸಲಾಗುತ್ತದೆ. Atrocity against two women simultaneously. Feticide causes great harm to two victims of gender violence, such as the female fetus and its mother, who has little or no control over her body, or who has no control over her own body, and hence is often forced unwillingly to abort the unborn girl child. ಇಲ್ಲಿ ಏಕಕಾಲದಲ್ಲಿನೇ ಇಬ್ಬರು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇರುವಂತದ್ದು ಕಂಡು ಬರುತ್ತದೆ. ಒಂದು ಹುಟ್ಟದೇ ಇರಬಹುದಾದಂತ ಮಗು, ಇನ್ನೊಂದು ತನ್ನ
ಗರ್ಭಪಾತವನ್ನು ತನ್ನ ದೇಹದ ಮೇಲೆ ತನಗೇನೆ ಹಿಡಿತ ಇಲ್ಲದೆ ಇರುವಂತಹ ಇನ್ನೊಬ್ಬ ಮಹಿಳೆ, ಏಕಕಾಲದಲ್ಲಿ ಇಬ್ಬರು ಲಿಂಗ ಇಬ್ಬರ ಮೇಲೆ ಏಕಕಾಲದಲ್ಲಿ ಇಬ್ಬರ ಮೇಲೆ ದೌರ್ಜನ್ಯಗಳು ಕಂಡು ಬರ್ತಾ ಇರುವಂತದನ್ನ ನಾವು ಕಾಣ್ಬೋದಾಗಿದೆ. ಒಟ್ಟಾರೆಯಾಗಿ ಈ ಸೆಷನ್ ನಲ್ಲಿ ನಾವು ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಏನು, ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಹೆಣ್ಣು ಮಗು ಹುಟ್ಟುವ ಮೊದಲೇ ಅವಳ ಮೇಲೆ ದೌರ್ಜನ್ಯವನ್ನ ಸೂಚಿಸುತ್ತದೆ. ಇದು ಅನಗತ್ಯ ಗರ್ಭಧಾರಣೆ ಅಥವಾ ಬಲವಂತದ ಗರ್ಭಪಾತವಾಗಿದೆ. ಇಲ್ಲಿ ಹೆಣ್ಣು ಭ್ರೂಣ ಹತ್ಯೆ 2 ಕೆಡುಕುಗಳನ್ನ ತಂದೊಡ್ಡುತ್ತೆ ಅಂತ ತಿಳ್ಕೊಂಡ್ವಿ. ಕುಸಿಯುತ್ತಿರುವ ಲಿಂಗಾನುಪಾತ ಎಷ್ಟು, ಮಕ್ಕಳ ಲಿಂಗಾನುಪಾತ ಎಷ್ಟು ಅನ್ನೋದನ್ನ ತಿಳ್ಕೊಂಡ್ವಿ. ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣಗಳನ್ನ ತಿಳ್ಕೊಂಡ್ವಿ. ಹಾಗೆ ಭ್ರೂಣ ಹತ್ಯೆಯ ಪರಿಣಾಮಗಳನ್ನು ಕೂಡ ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.